ನಮ್ಮ ತಂದೆಯವರು ಎಷ್ಟು ಥರ ಜಾತಿಯ ಮಾವಿನ ಗಿಡಗಳನ್ನು ಹಾಕಿದ್ರು. ಹಣ್ಣು ಅಂದರೆ ಮನೆಯಲ್ಲಿ ಹಣ್ಣು ಹಂಪಲ ಮಕ್ಕಳಿದ್ದಾಗ ಎಲ್ರಿಗೂ ಹಣ್ಣು ಸಿಗ್ತಾಯಿತ್ತು. ಮಾವಿನ ಹಣ್ಣು ನಮ್ಮಲ್ಲಿ ಹಾಸಿಗೆಯಾಗಿ ಈ ಥರ ರೂಮ್ನಲ್ಲಿ ಹಾಸಿಕೊಂಡಿರ್ತಾಯಿತ್ತು. ನಾನು ಮನೆಯಲ್ಲಿದ್ದ ವರ್ಷಗಳು ಬಹುಶಃ ಸೀಮಿತವಾಗಿತ್ತೇನೋ, ಆದರೆ ಆ ಅನುಭವ ನನ್ನನ್ನು ಮುಂದಕ್ಕೆ ಬಹಳಷ್ಟು ಅದರಿಂದ ನಾನು ಕಲಿತ ಅನುಭವಗಳು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ನಾವೊಂದು ಸ್ವಭಾವ ಅಂತೇಳಿ ಒಂದು ಹುಟ್ಟು ಹಾಕಿದ್ವಿ ನಾವು ಅದರಲ್ಲಿ. ಕಗ್ಗ ಕವನ ಕತೆ ಇದು ನಮ್ಮ ಒಂದು ಪ್ರಯೋಗ ಅಂತೇಳಿ ಮಾಡ್ತೀವಿ. ಹಾಡುಗಾರರಿಗೆ ಒಂದು ವರ್ಷ ಹಾಡು ಬಾಕ್ ಹೋಗಿಲ್ಲ ಅಂತೇಳಿ ಒಂದು 50 ಜನ ಹಾಡುವರು, ಕರೆಯೋಕದಲ್ಲಿ ಹಾಡುವರು. ಆದರೆ ಭಾವಗೀತೆ ಹಾಡೋದು, ಸಿನಿಮಾ ಗೀತೆ ಹಾಡೋದು ಹಾಡುವವರಿಗೆ ಓಕೆ, ಸಂಗೀತವೇ ಯಾವುದೇ ಒಂದು ಥರದ ಸಂಗೀತವೇ ಅಲ್ಲಿ ಅಷ್ಟು ಜನ ಬಂದು ಕ್ಯಾರಿಕೆ ಹಾಡ್ತಾಯಿದ್ರು ಸ್ವಭಾವದಲ್ಲಿ. ಅಂದರೆ ಸಾಹಿತ್ಯ ಬರೆಯೋರಿಗೆ ಅದರ ಒಂದು ನಮಗೆ ಅದು ಒಂದು ವೇದಿಕೆ ಆಗಲಿ ಅಂತೇಳಿ ಅದು ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಅದನ್ನು ಜನರ ಎದುರಿಗೆ ಅಥವಾ ಜನರ ಮಧ್ಯೆ ನಾನು ಸಿಕ್ಕಿಕೊಳ್ತೇನೋ ಅಥವಾ ನನಗೆ ಅದು ಜನ ಸಿಗ್ತಾರೋ ಗೊತ್ತಿಲ್ಲ. ಬಟ್ ನನಗೆ ಈ ಒಂದು ಹಿಂಗಿದ್ದೆಲ್ಲ ಒಂದಿಷ್ಟು ಅವಕಾಶಗಳು ನನಗೆ ಸಿಗ್ತಾ ಬರ್ತಾ ಇದ್ದಾವೆ, ಇನ್ನೂ ಬರ್ತಾ ಇದೆ. ಅದು ನಾನು ಮೊದಲು ಹೇಳ್ದಂಗೆ ಪುರಂದರ ಆರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ನಾಗರಾಜರಾವ್ ಅವರು ಸುಮಾರು 15 ವರ್ಷ ಅದನ್ನು ನಡೆಸಿ ಅವರು ಬಸವಳದ ಹೋಗಿದ್ದರು. ಪುರಂದರ ವರ್ಷಕ್ಕೊಂದೇ ಪ್ರೋಗ್ರಾಮ್ ಮಾಡೋದು, ಆದರೆ ಪ್ರತಿ ಸಲ ಮಾಡಿದಾಗಲೂ ಒಂದಿಷ್ಟು ಲಾಸು. ಅದನ್ನು ನಡೆಸ್ಕೊಂಡು ಹೋಗೋದು ಕಷ್ಟ ಆಗ್ತಾಯಿತ್ತು. ಪಾಪ ಅವರು ವಯೋವೃದ್ಧರು. ಅವರು ಹೇಳಿದ್ರು, ವಿನಾಯಕ್ ಒಂದ್ಸಲ ಅವ್ರು ನನ್ನ ಪ್ರೋಗ್ರಾಮ್ ಸಹ ಮಾಡಿಸ್ತಾಯಿದ್ರು. 3 ಸಲ ನನ್ನ ಪ್ರೋಗ್ರಾಮ್ ವರ್ಷ ಹಾಡಕ್ಕೆ ಬಾ ಅಂತ ಹೇಳ್ತಾಯಿದ್ರು. ಅವ್ರಿಗೆ ಇಷ್ಟ ಆಗ್ತಾಯಿತ್ತು ಹಾಡಿದ್ದು. ನಾನು ಇದೆಲ್ಲ ಮೊದಲೆಲ್ಲ ಮಾಡಿದ್ದೆಲ್ಲ, ನಾನು ಈ ಥರ ಮಾಡಿದ್ದೆಲ್ಲ ಅವರಿಗೆ ಗೊತ್ತಿತ್ತು. ಇದರ ನಡುವೆ ಇನ್ನೂ ಒಂದಂದರೆ ಅಲ್ಲಿ ನಮ್ಮ ಶೃಂಗೇರಿ ದೇವಸ್ಥಾನ ಬಂತು. ಶೃಂಗೇರಿ ಶಾರದಾಂಬೆ ದೇವಸ್ಥಾನ ಬಹಳ ಅದ್ಭುತವಾಗಿ ನಡೀತಾ ಇದೆ. ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಂಗೀತಿಕವಾಗಿ ಎಲ್ಲ ದೃಷ್ಟಿಯಿಂದನೂ ಒಂದು ನಮ್ಮ ಸಂಸ್ಕೃತಿ ಕೇಂದ್ರವಾಗಿ ಬೆಳೀತಾ ಇದೆ. ಅಲ್ಲಿ ಟ್ರಸ್ಟಿಗಳು ಪರಮೇಶ್ವರ ಭಟ್ರು ಅಂತೇಳಿ ನಾನು ಒಂದು ಒಳ್ಳೆಯ ಅತ್ಯುತ್ತಮ ಕನ್ನಡದವರು ಮಾರ್ಗದರ್ಶಕರು. ಹಾಗೆ ಲಕ್ಷ್ಮಣನ್ ಅಂಕಲ್ ಅಂತೇಳಿ ಅವರು. ಹಾಗೆ ಕಿರಿಯರನ್ನು ಹೇಗೆ ಅವರನ್ನು ಬಳಸ್ಕೊಂಡು ಮಾರ್ಗದರ್ಶನ ಮಾಡಬೇಕು, ಎಷ್ಟು ನಾಜೂಕಾಗಿ, ಎಷ್ಟು ಪ್ರೀತಿಯಿಂದ ಅವರಿಗೆ ತಿಳಿಸಿ ಹೇಳಿ ಅವರ ಹತ್ರ ಕೆಲಸ ಮಾಡಿಸಿ ಅವರಲ್ಲಿದ್ದು ಒಳ್ಳೆಯದನ್ನು ಮೇಲೆ ತದ್ದು ಇವರೆಲ್ಲ ಅವರು ನಮಗೆ ನೀಡಿದ್ದ ಒಂದು ಮಾರ್ಗದರ್ಶನ. ಒಂದು ನನ್ನಲ್ಲಿ ಪ್ರತಿಭೆ ಇದೆ ಅಥವಾ ನಮ್ಮಲ್ಲಿ ಕ್ಷಮತೆ ಇದೆ ಅಂತೇಳಿ ಗೊತ್ತಾದ ಮೇಲೆ ಅದನ್ನು ಅವರು ಬೆಳೆಸೋದು ರೀತಿ, ಅದನ್ನು ನೋಡಿಕೊಂಡು ನಾವು ಕಲಿತಾ ಇದ್ದೇವೆ. ಅಂದರೆ ಅವರು ಶೃಂಗೇರಿ ದೇವಸ್ಥಾನ ಹಾಗೂ ಉಡುಪಿಯ ಕೃಷ್ಣ ದೇವಸ್ಥಾನ ಬಂತು. ಯಾವುದೇ ದೇವಸ್ಥಾನಗಳು ನಡೆಯೋದಷ್ಟು ಸುಲಭ ಅಲ್ಲ. ಎಲ್ಲ ದಾನ ಧರ್ಮದ ಮೇಲೆ ನಡಿಬೇಕು. ಎಲ್ಲರಿಗೆ ಎಷ್ಟೇ ಅಭಿಮಾನ ಇದ್ರೂ ಎಂಡ್ ಆಫ್ ದ ಡೇ ಖರ್ಚೆ. ಅಲ್ಲಿ ದೊಡ್ಡ ಖರ್ಚು. ನಮಗೆ ದೊಡ್ಡ ಆದಾಯ ಬಂದರೂ ಅದು ಖರ್ಚು ದೊಡ್ಡದೇನೆ. ಹಾಗಾಗಿ ನಡೆಸೋದು ಕಷ್ಟ ಆಗ್ತಾಯಿತ್ತು. ಅವ್ರು ಹೇಳಿದ್ರು, ಒಂದು ಫಂಡ್ ರೈಸಿಂಗ್ ಮಾಡು ವಿನಾಯಕ್ ಅಂತೇಳಿ ನಮ್ಮಲ್ಲಿ ಸ್ನೇಹಿತರು ಹೇಳಿದ್ರು, ಮಾಡು ಅಂತೇಳಿ. ನಮ್ಗೆ ಖಂಡಿತ ನಮ್ಮ ದೇವಸ್ಥಾನ ನಾವು ಯಾಕೆ ಮಾಡಬಾರ್ದು, ನಮ್ಮದನ್ನು ನಾವು ಉಳಿಸ್ಕೊಳ್ಬೇಕು ಅಂತ. ಫಸ್ಟು ನಾವು ಮೊದಲು ಕೃಷ್ಣ ಬೃಂದಾವನದ ಕೃಷ್ಣ ಏನೋ ಅವಕಾಶ ಮಾಡಿಕೊಟ್ಟ ಸೇವೆ ಮಾಡೋದಕ್ಕೆ 2 ಪ್ರೋಗ್ರಾಮ್ ಮಾಡಿದ್ವಿ. ಒಳ್ಳೆ ಫಂಡ್ ರೈಸಿಂಗ್ ಆಯಿತು. ಹಾಗೆ ಶೃಂಗೇರಿ ಟೆಂಪಲ್ಗಳು ಒಂದು ಮಾಡಬೇಕು ಅಂತೇಳಿ ಅವರು ಹೇಳಿದ್ರು, ಖಂಡಿತ ಮಾಡು ಅಂತೇಳಿ. ನಮ್ಮಲ್ಲಿರುವ ಅಲ್ಪ ವಿದ್ಯೆಯನ್ನು ದೇವರು ಕೊಟ್ಟಿದ್ದನ್ನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನೀನು ಕೊಟ್ಟಿದ್ದನ್ನು ನಿನ್ನೆ ಸೇವೆಗಲ್ಲದೆ ಮತ್ತೆ ಯಾವುದಕ್ಕೆ ನಾವು ಬಳಸ್ಕೊಳ್ಳೋದಕ್ಕೆ ಸಾಧ್ಯ? ಶಾರದೆ ನೀನು ಕೊಟ್ಟಿದ್ದ ವಿದ್ಯೆ ನಿನಗೆ ನನ್ನ ಸಮರ್ಥವಾದ ನಾನು ಧನ್ಯ ಅಷ್ಟೇ. ನನಗೆ ನನಗೆ ಅನಿಸಿದ ಹಾಗೆ ಸೇವೆ ಮಾಡೋದಕ್ಕೆ ನಾವೆಲ್ಲ ಅಂದರೆ ಮಾಡಿ ಕೈಲಾದದ್ದು, ನಮ್ಮ ಕೈಲಾದ ದೇವ್ರು ನನಗೆ ಈ ವಿದ್ಯೆಯನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಈ ವಿದ್ಯೆ ನನಗೆ ಸದುಪಯೋಗ ಆಗಲಿ ಅಂತ ಹೇಳೋದು ಒಂದಷ್ಟೇ ನನ್ನ ಧೋರಣೆ. ಫಂಡ್ ರೈಸಿಂಗ್ ಮಾಡಿದ್ವಿ, ಇದಾಯಿತು. ಇದ್ರಲ್ಲಿ ಆಗೋದಂತ ಕೇಳಿದ್ರೆ ಬಹುಶಃ ಅಲ್ಲಿ ಜನರಿಗೆ ಅನ್ಸ ವಿನಾಯಕ್ ಮಾಡಿದ್ರೆ ಅಂದ್ರೆ 4 ಜನ ಒಟ್ಟು ಆಗ್ತಾರೆ ಅಂತ ಅನ್ನಿಸ್ತು. ಇದರಲ್ಲಿ ನಾಗರಾಜ್ ಅವರಿಗೂ ಹಂಗೆ ಅನಿಸಿರ್ಬೇಕು. ಅವ್ರಂದ್ರೆ ವಿನಾಯಕ್ ಈ ಸಂಸ್ಥೆಯನ್ನು ನೀನೇ ನಡೆಸು ಅಂತ ಹೇಳಿದ್ರು.
ಪುರಂದರವನ್ನು. ನಾನು ಸಂಗೀತ ಅಷ್ಟೇ ನನಗೆ ನಡೆಸಬೇಕಂತ. ಅವರು ಒಂದ್ಸಲ ಮನೆಗೆ ಬಾ ಅಂತ ಹೇಳಿದ್ರು. ಬಂದ ಅವ್ರ ಮನೆಗೆ ಸಡನ್ನಾಗಿ ಆಲ್ ಆಫ್ ಸಡನ್ ಒಂದಿನ ಫೋನ್ ಮಾಡಿ ಮನೆಗೆ ಎಲ್ಲಿದೆಯಾ ಅಂತ ಹೇಳಿ. ನಾನು ಈಗೆಲ್ಲೋ ಅವ್ರ ಮನೆ ಹತ್ರನೇ ಎಲ್ಲೋ ಸಾಮಾನು ತರಕ್ಕೆ ಹೋಗಿದ್ದೆ ಒಂದಿಷ್ಟು ನಮ್ಮ ವೀಕೆಂಡಲ್ಲಿ. ನಾನು ಇಲ್ಲಿ ನಿಂತಲ್ಲಿದ್ದೇನೆ ಅಂತ ಹೇಳಿದೆ. ಬಾ ಮನೆಗೆ ಅಂತ ಹೇಳಿದ್ರು. ಹೋದೆ, ಡಾಕ್ಯುಮೆಂಟ್ ತಗೊಂಡು ಕೊಟ್ಟರು. ಹಿಂಗೆ ಇದು ಪುರಂದರದ್ದು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟು, ನಿನಗೆ ನೀಟ್ಗು ಅಂತ ಹೇಳಿದ್ರು. ಯಾಕೆ ನಾನು ಅವ್ರಿಗೆ ನನಗೆ ಆರಾಮಿಲ್ಲ, ನಾನು ಆಸ್ಪತ್ರೆಗೆ ಹೋಗ್ತೇನೆ, ನಾನು ಇವತ್ತು ನೀನು ಇದನ್ನೆಲ್ಲವ ಬರೋಕ್ಕೆ ರಿಜಿಸ್ಟ್ರೇಷನ್ ಎಲ್ಲವ ನಾನು ಮೊದಲೇ ನಿಂಗೆ ಮಾಡಿದ್ನೋ ಇಲ್ಲೋ, ನೀವು ಹೇಳಿದ್ನೋ ಇಲ್ಲೋ, ಮೊದಲೇ ಸಲ ಹಿಂಗೆ ಸ್ವಲ್ಪ ಹೇಳಿದ್ರು ಮಾಡೋದು ಅಂತೇಳಿ. ನಾನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಮಾಡೋಣ ಯಾವಾಗ ಅಂದಿನ ಮಾಡೋಣ. ಬಟ್ ಇಷ್ಟು ಅರ್ಜೆಂಟಾಗಿ ಅವ್ರು ಮಾಡ್ತಾರೆ ಅಂತ ಗೊತ್ತಿಲ್ಲ. ನೀನು ಇದನ್ನು ರಿಜಿಸ್ಟ್ರೇಷನ್ ಎಲ್ಲ ನೋಡ್ಕೊ, ಇದನ್ನು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅದು ಬೇಸಿಕಲಿ ಅಂತೇಳಿ ಕಾಗದ ಪತ್ರ ಕೊಟ್ಟರು. ಪಾಪ ಅವ್ರ ಹೆಂಡತಿ ಅದೇ ಶಾರದಾ ರಾವ್ ಅವರು ಇಬ್ಬರು ಇದ್ದರು. ಅವ್ರು ಆಸ್ಪತ್ರೆಗೆ ಹೋದ್ರು, ವಾಪಸ್ ಬರಲಿಲ್ಲ. ಹಾಂ, ಅವರು ತೀರ್ಕೊಂಡ್ರು. ಅದು ಆ ಡಾಕ್ಯುಮೆಂಟ್ ನನ್ನ ಹತ್ರ ಉಳಿತು. ಆಮೇಲೆ ಅದನ್ನು ಎಲ್ಲರೂ ಆಮೇಲೆ ಹೀಗೆ ನನಗೆ ಹಾಗೆ ಅವ್ರಿಗೆ ಏನಿಸ್ತಿತ್ತು ಅನ್ನೋ ಸಿಕ್ಸ್ತ್ ಸೆನ್ಸು. ಬಟ್ ನಿನಗೆ ಕೊಟ್ಟು ಹೋಗಿದ್ರೆ ನೀನು ನಡೆಸ್ಬೇಕು ಅಂತೇಳಿ. ಈಗ ನಾನು ಕಳೆದ 8 ವರ್ಷದಿಂದ ನಾನು ಅದನ್ನು ನನ್ನ ಅಫ್ಕೋರ್ಸ್ ನನ್ನ ಮಿತ್ರರಿಂದ ತುಂಬ ಹತ್ತಿರದಿಂದ ಅದನ್ನು ನಡೆಸ್ಕೊಂಡು ಹೋಗೋಲಿಕ್ಕೆ ಭಾಳಷ್ಟು ಆಪ್ತ ಮಿತ್ರರು ತುಂಬ ಜನ ಸಹಕಾರ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಐದರ್ ಸ್ಪಾನ್ಸರಿಂಗ್ ಆಗಲಿ ಒಂದು, ಅಥವಾ ಸಾಂಗೀತಿಕವಾಗಲಿ, ಅಥವಾ ಕಾರ್ಯಕಾರಿ ಆಗಲಿ, ನಮಗೆ ನಮ್ಮ ಮಿತ್ರ ಮಂಡಳಿನ ಎಲ್ಲದಕ್ಕೂ ಕೆಲವು ಸಲ ಒಂದೇ ಮಿತ್ರ ಮಂಡಳಿ ಎಲ್ಲ ಕಡೆಗೂ ನಾವು ಹೋಗ್ತೀವಿ, ಹಿಂಗೆ ಆಗ್ತದೆ. ಆದರೆ ಇದೊಂದು ನಮ್ಮ ಸಂಸ್ಕೃತಿ ಜವಾಬ್ದಾರಿ ಅಂತೇಳಿ ನಾವು ಈಗ ಮಾಡ್ತೀವಿ. ನಾವು ಪುರಂದರ ಆರಾಧನೆ ಮಾಡ್ತೀವಿ. ವರ್ಷಕ್ಕೆ ಒಂದೇ ಪ್ರೋಗ್ರಾಮ್ ಮಾಡೋದು. ಈ ಸಲ ಈಗ ನಾವು 2 ದಿನ 25ನೇ ವರ್ಷದ ಪ್ರೋಗ್ರಾಮ್ ಮಾಡಿದ್ವಿ. ಅದಕ್ಕೆ ಅಂದರೆ ಪ್ರೋಗ್ರಾಮ್ ಭಾರತದಿಂದೆಲ್ಲ ಕಲಾವಿದರನ್ನೆಲ್ಲ ಕರೆಸಿ ಅದು ಬಂದು ನಮಗೆ ಆ್ಯಕ್ಚುಲಿ ಬೇಸಿಕಲಿ ಪುರಂದರ ಅಂದರೆ ಯೂಶ್ವಲಿ ಆರಾಧನೆ ನಡೆಯೋದು ಕರ್ನಾಟಕ ಸಂಗೀತದಲ್ಲಿ. ನಾನು ಇರೋದು ಹಿಂದೂಸ್ತಾನಿಲ್ಲ, ಬಟ್ ಸಂಗೀತ ಎಂಡ್ ಆಫ್ ದ ಡೇ ಸಂಗೀತ ಹೌದು. ಎಲ್ಲ ಸಂಗೀತವನ್ನು ನಾನು ಅದೇ ರೀತಿಯಾಗಿ ಸಮಾನವಾಗಿ ಆಸ್ವಾದಿಸ್ತೇನೆ, ಸಮಾನವಾಗಿ ಅದನ್ನು ಗೌರವಿಸ್ತೇನೆ. ಹಾಗಾಗಿ ಆ ಎಲ್ಲ ಕಲಾವಿದರನ್ನು ಒಟ್ಟಿಗೆ ಕರೆದು ಅಲ್ಲಿ ಮೃದಂಗಂ, ವಯಲಿನಿಸ್ಟು ಅಥವಾ ಹಾಡುವವರನ್ನು ಎಲ್ಲ ಅವ್ರನ್ನೂ ಕರೆದು ಸಂಗೀತ ಇದು ಮಾಡಿ ನಾನು ಹಾಡಿ, ಹಿಂದೂಸ್ತಾನಿಯಲ್ಲಿ ಯಾರು ಎಲ್ಲ ಹಾಡ್ತಾರೋ ಅವ್ರನ್ನು ಕರೆಸು. ಈಗ ಸಣ್ಣ ಪುಟ್ಟ ಏನೆಲ್ಲ ಹಾಡುವ ಉತ್ಸಾಹಿತರಿರ್ತಾರೆ ಅವರಿಗೂ ಒಂದು ವೇದಿಕೆಯನ್ನು ಸೃಷ್ಟಿಸಿ ಹೀಗೆಲ್ಲ ಮಾಡಿ ಕಾರ್ಯಕ್ರಮ ಮಾಡಿ ಒಟ್ಟು ಚಂದವಾಗಿ ವರ್ಷಕ್ಕೂ ಅಂದರೆ ಯಾರಿಗೂ ಏನೂ ತೊಂದರೆ ಆಗದಿದ್ದಂಗೆ ಆರ್ಥಿಕವಾಗಿ ಅಥವಾ ಇದಾಗ ಉಳಿತಾಯಯುತವಾಗಿ ಕಾರ್ಯಕ್ರಮ ದೇವರ ದಯದಿಂದ ದಾಸರ ಅನುಗ್ರಹದಿಂದ ನಡ್ಕೊಂಡು ಹೋಗ್ತಾ ಇದೆ. ಹಾಗೆ ಅದು ಒಂದು ನನಗೆ ದೊರೆತಂಥ ಒಂದು ಬಳುವಳಿ ಕನ್ನಡದ ಸೇವೆಯ ಒಂದು ಅವಕಾಶ, ದಾಸರ ಸೇವೆಯ ಅವಕಾಶ. ಹಾಗೆ ಅಫ್ಕೋರ್ಸ್ ನಾನು ವಚನಕ್ಕೂ ಅಷ್ಟೇ ಗೌರವ ಇದೆ. ವಚನನ್ನು ಹಾಡ್ತೇನೆ, ಕಲಿಸ್ತೇನೆ. ಐ ಮೀನ್ ನಮ್ಮಲ್ಲಿ ಅದು ಸಂಗೀತಕ್ಕೆ ಯಾವುದೇ ಪ್ರಭೇದ ಇಲ್ಲ. ಎಲ್ಲ ಸಂಗೀತ, ಕರ್ನಾಟಕ ಇರಲಿ ಅಥವಾ ಹಿಂದೂಸ್ತಾನಿ ಇರಲಿ, ವಚನ ಇರಲಿ, ದಾಸ ಸಾಹಿತ್ಯ ಇರಲಿ, ಯಾವುದೇ ಇದ್ದರೂ ಸಂಗೀತಕ್ಕೆ ಎಲ್ಲದೂ ಹೋಗಿಕೊಳ್ತವೆ. ಎಂಡ್ ಆಫ್ ದ ಡೇ ಅದು ಸಂಗೀತ ಸಲುವಾಗಿ ಇರುವಂಥ ಒಂದು ಸಾಹಿತ್ಯ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ಈಗ ಅದೊಂದು ಕೆಲವಷ್ಟು ಈಗ 3 ವರ್ಷದಿಂದ ಕಲಾ ಸಮ್ಮೇಳನ ಅಂತ ಹೇಳಿದೆ, ಶೃಂಗೇರಿ ದೇವಸ್ಥಾನ ಹಾಗೂ ಭಾರತೀಯ ಕಲಾಮಂಡಲ ಅಂತೇಳಿ ಅಲ್ಲಿ 55 ವರ್ಷದಿಂದ ನಡ್ಕೊಂಡು ಬರ್ತಾರಂಥ ಒಂದು ಸಂಸ್ಥೆ, ಹಾಗೂ ನನ್ನದೇ ಆದಂಥ ನಾನು ಹುಟ್ಟಾಕಿದ ಸಂಗೀತ ಭಾರತಿ ಇನ್ನು ಕ್ಲಾಸಿಕಲ್ ಮ್ಯೂಸಿಕ್ ಅಂತೇಳಿ ನನ್ನ ಸಂಗೀತ ಶಾಲೆ, ಈ 3 ಸಂಸ್ಥೆಗೂ ಕೂಡಿ 3 ವರ್ಷದಿಂದ ಅಲ್ಲಿ ಇಲ್ಲಿವರೆಗೆ ಯಾರೆಲ್ಲ ಕಲಾವಿದರು ಅಲ್ಲಿ ಬೆಳೆದು ಕೊಡುಗೆ ನೀಡಿದ್ದಾರೆ ಸಮಾಜಕ್ಕೆ, ಕೆನಡಿಯನ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್, ನಮಗೆ ಅಲ್ಲಿಯ ಭಾರತೀಯ ಸಂಗೀತ ಸಾಹಿತ್ಯಕ್ಕೆ ಯಾರು ಕೊಡುಗೆ ನೀಡಿದ್ದಾರೆ, ಬೇಸಿಕಲಿ ಮೂಲವಾಗಿ ಸಂಗೀತಕ್ಕೆ, ಅವರನ್ನು ಗೌರವಿಸಿ ಅವಾರ್ಡಿಂಗ್ ಇದ್ದು, ಹಾಗೂ ಒಂದಿಷ್ಟು ಚರ್ಚೆಗಳು ಅಂದರೆ ಹೆಮ್ಮೆ ಅನ್ನಿಸ್ತದೆ. ಅಂದರೆ ನನಗೆ ಇದೊಂದು ಸೌಭಾಗ್ಯ, ಇಂಥ ಕುಟುಂಬದಲ್ಲಿ ನನಗೆ ಈ ಜನ್ಮ ಸಿಕ್ಕಿದ್ದು ಅಂತೇಳಿ ಒಂದು ನನಗೆ ಅನ್ನಿಸ್ತದೆ. ಹಾಗಾಗಿ ಒಟ್ಟಾರೆ ಅಂದರೆ ಸಮಗ್ರವಾಗಿ ನೋಡಿದವಾಗ ಈಗ ಜೀವನದ ಒಂದು ಶ್ರೀಮಂತಿಕೆಯ ಅನುಭವ ಅಂತೇಳಿ ನಾನು ಅಂದ್ಕೊಳ್ತೇನೆ. ನೀವು ಹೀಗೆ ನಿಮಗೆ ಅಂದರೆ
ನೋಡೋದಾದ್ರಿಗೆ ನಾವು ಬಹಳಷ್ಟು ವಿಷಯದಲ್ಲಿ ನಾವು ಶ್ರೀಮಂತಿಕೆಯ ಈ ಒಂದು ಅನುಭವವನ್ನು ನಾವು ಪಡ್ಕೊಂಡಿದ್ದೇವೆ. ನಾವು ಆರ್ಥಿಕವಾಗಿ ಶ್ರೀಮಂತರು ಅದು ಬೇರೆಯೇ ವಿಷಯ, ಬಟ್ ಸಾಂಗೀತಿಕವಾಗಿ ಅಥವಾ ಸಂಸ್ಕಾರವಾಗಿ, ನಮ್ಮ ಧಾರ್ಮಿಕವಾಗಿ, ಅಥವಾ ನಮಗೆ ಈಗ ಒಂದು ವೈಯಕ್ತಿಕವಾಗಿ ನಮ್ಮ ವ್ಯಕ್ತಿತ್ವ ನಮ್ಮನ್ನು ಬೆಳೆಸ್ಕೊಳ್ಳೋದಕ್ಕೆ ನನ್ನ ಕುಟುಂಬ ಬಹಳಷ್ಟು ನನಗೆ ಸಹಕಾರ, ನನಗೆ ದೇಣಿಗೆ ನೀಡಿದೆ. ಬಾಲ್ಯದಿಂದ ಇಲ್ಲಿವರೆಗೂ ಇನ್ನೂ ನೀಡ್ತಾನೇ ಇದೆ. ನಾನು ತಗೊಳ್ತಾನೆ ಇದ್ದೇನೆ ಇದರಲ್ಲಿ. ಹೌದು. ಕುಟುಂಬದ ಒಳಗಿನ ಕಲಾವಿದರ ಬಗ್ಗೆ ಏನು ಅನಿಸ್ತದೆ? ನಮ್ಮ ಕುಟುಂಬದವರು ಬಹಳ ಪ್ರತಿಭಾನ್ವಿತರು. ಬೆಳೀಲಿಕ್ಕೆ ಇನ್ನೂ ಅವಕಾಶ ಇದೆ. ಅಫ್ಕೋರ್ಸ್ ಅಣ್ಣಂಗೆ ನಾನು ಏನು ಹೇಳುವ ಸ್ಥಾನದಲ್ಲಿ ನಾನಿಲ್ಲ. ಅಣ್ಣ ಅಕ್ಕ ಇವರೆಲ್ಲ ಅವರು ದೊಡ್ಡವರು, ಅವರಿಗೆಲ್ಲ ಅವ್ರು ಬೇಕಾದ್ದನ್ನು ಗಳಿಸ್ಕೊಂಡು ಅವ್ರಿಗೆ ಬೇಕಾದ್ದನ್ನು ಮಾಡಿಕೊಂಡು ಅವ್ರು ಬೆಳೆದಿದ್ದಾರೆ. ಆಮೇಲೆ ನನ್ನ ಗೋಪಣ್ಣನೂ ಹಾಗೆ, ಅವರೆಲ್ಲ ಭಾಳಷ್ಟು ಅವರಿಗೆ ಪ್ರೀತಿ ಅನಿಸಿದ್ದನ್ನು, ಸಂಗೀತದಲ್ಲಿ ಪ್ರೀತಿ ಅನಿಸಿದ್ದನ್ನು ಮಾಡಿ ಅವರು ಅದನ್ನು ಗಳಿಸಿದ್ದಾರೆ, ಅದನ್ನು ಅನುಭವಿಸಿದ್ದಾರೆ. ಸಂಗೀತ ಒಂದು ಧಾರೆಯಾಗಿ ಅದನ್ನು ಅವರಲ್ಲಿ ಮಿಂದಿದ್ದಾರೆ. ಅವರು ಆ ಸಂಗೀತ ಧಾರೆಯಲ್ಲಿ ಅವರೆಲ್ಲ ಮಿಂದು ಬಹಳಷ್ಟು ಪವಿತ್ರರಾಗಿದ್ದಾರೆ ಅಂತೇಳಿ ನಾನು ಅಂದ್ಕೊಳ್ತೀನಿ. ನಮಗೆ ಅದು ಸಿಗ್ತಾ ಇದೆ. ಇವಾಗ ನಾವು ಅದರಲ್ಲಿ ತೊಯ್ತಾ ಇದ್ದೇವೆ. ಏನೋ ಒಂದು ನಮಗೂ ಅದರ ಅನುಭವ ಅಲ್ಪ ಸ್ವಲ್ಪ ಆಗ್ತಾ ಇದೆ. ಹಾಗಾಗಿ ನಮ್ಮ ಬಳಗ ಇದರಲ್ಲಿ ಎಲ್ಲರೂ ಅದರಲ್ಲಿ ತೊಡ್ಕೊಂಡಿದ್ದೇವೆ. ಅದರಲ್ಲಿ ಮಕ್ಕಳಿಂದ ಹಿಡಿದು ಮೊಮ್ಮಕ್ಕಳವರೆಗೂ ತೊಡ್ಕೊಂಡಿದೆ. ನಮ್ಮ ಕಲ್ಪನೆಯ ರೀತಿಯಲ್ಲಿ ನಾವು ಅದನ್ನು ಮುಂದುವರಿಸೋದಕ್ಕೆ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದೇವೆ. ಉಳಿದವರಿಗೂ ಸಹ ಅದನ್ನೇ ಮಾಡ್ತಾ ಇದ್ದೇವೆ. ನಮ್ಮ ಅನುಭವವನ್ನು ನಾವು ಇದೇ ರೀತಿಯಾಗಿ ಮತ್ತು ಸ್ವಲ್ಪ ಪಡ್ಕೊಂಡು ಶ್ರೀಮಂತಿ ಮಾಡಿಕೊಳ್ಳೋದಕ್ಕೆ ನಮ್ಮ ಪ್ರಯತ್ನ ಸಾಗಿದೆ. ಅದರಲ್ಲಿ ಕಲ್ಬಾ ಕುಟುಂಬ ಅನ್ನೋದು ಒಂದು ಸಂಗೀತದ ರಸಧಾರೆಯಲ್ಲಿ ಅದು ಅನುರಣಿಸಿ ಒಂದರ ರೀತಿ ಅವತರಿಸಿದ್ದು ಅಂತ ಅನಿಸ್ತದೆ ನಮಗೆ. ನಿಮಗೂ ಹಾಗೆ ಅನಿಸ್ತದೆ? ಖಂಡಿತವಾಗಿ. ಆ ದೃಷ್ಟಿಯಲ್ಲಿ ತಂದೆ ಬಹಳ ದೊಡ್ಡ ವ್ಯಕ್ತಿತ್ವ ಕಾಣುತ್ತೇನೋ ಅಂತ. ಖಂಡಿತವಾಗಿ ತಂದೆಯವರ ಎಲ್ಲ ದೃಷ್ಟಿಯಿಂದನೂ ಅವರು ಹೇಳಿ ಅಥವಾ ಆನುವಂಶಿಕವಾಗಿ ನಮಗೆ ಬಳುವಳಿಯನ್ನು ಬಹಳಷ್ಟು ನೀಡಿದ್ದಾರೆ. ಪ್ರತ್ಯಕ್ಷವಾಗಿ ಇದನ್ನು ಹೀಗೆ ಮಾಡು ಅಂತ ಮೆತ್ತಿಗೆ ಯಾವಾಗ ಹೇಳಿಲ್ಲ, ಇದಕ್ಕಿಂತನೂ ಬಹುಶಃ ಗಟ್ಟಿಯಾಗಿ ಹೇಳಿದ್ದಾರೆ. ಹೇಳಿ ಮಾಡಿಸಿದ್ದೋ ಅಥವಾ ಹೇಳದೇ ಪರೋಕ್ಷವಾಗಿ ನಡೆದು ಮಾಡಿ ತೋರಿಸಿದ್ದೋ ಅಥವಾ ಆನುವಂಶಿಕವಾಗಿ ಕೆಲವಷ್ಟು ಸ್ವಭಾವಗಳನ್ನು ನಮಗೆ ದೇಣಿಗೆಯಾಗಿ ನೀಡಿದ್ದು. ಅದು ಹೇಳಿದೆ ಹಾಗೆ ಒಂದು ಗಟ್ಟಿ ದೇಹ, ದೊಡ್ಡ ಮನಸ್ಸು, ಇದೆಲ್ಲ ನಾವು ಅವರಿಂದ ಕೆಲವಷ್ಟು ಪಾಠಗಳನ್ನು ಅಥವಾ ಆನುವಂಶಿಕವಾಗಿ ಪಡ್ಕೊಂಡದ್ದು ಕೆಲವಷ್ಟು. ಇನ್ನು ನಾವು ಅದನ್ನು ಬಹುಶಃ ನೆನಪಿನಲ್ಲಿ ಇಟ್ಕೊಳ್ಬೇಕಾದದ್ದು. ಇದು ತಂದೆಯವರ ದೇಣಿಗೆ. ಅಫ್ಕೋರ್ಸ್ ತಾಯಿಯವರದ್ದು ಅಷ್ಟೇ ದೊಡ್ಡ. ಆಯಿ ಬಗ್ಗೆ ಏನು ಹೇಳ್ತಾರೆ? ಆಯಿ ಬಹಳ ಮೃದು, ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಬಹಳ ಮೃದು ಸ್ವಭಾವ. ಯಾವತ್ತೂ ಪ್ರೀತಿ, ಮಕ್ಕಳು ಪ್ರೀತಿ. ಅದೇ ನಾನು ಹೇಳ್ದಂಗೆ ಆಯಿ ಪ್ರೀತಿನೇ ಬೇರೆ ಥರ, ತಂದೆ ಪ್ರೀತಿನೇ ಬೇರೆ ಥರ. ನಮಗೆ ಅದೇ ತಂದೆ ಪ್ರೀತಿ ಬೇರೆ ಥರ ಸಿಗ್ತಾ ಇತ್ತು ಅಥವಾ ಆಯಿ ಪ್ರೀತಿ ಬೇರೆ ಥರ ಸಿಗ್ತಾ ಇತ್ತು. ನಾವು ಅದೇ ಬೇಸಿಗೆ ಕಾಲ ಬಂದಾಗ ನಮ್ಮ ತಂದೆಯವರು ಎಷ್ಟು ಥರ ಜಾತಿಯ ಮಾವಿನ ಗಿಡಗಳನ್ನು ಹಾಕಿದ್ರು. ಹಣ್ಣು ಅಂದರೆ ಮನೆಯಲ್ಲಿ ಹಣ್ಣು ಹಂಪಲ ಮಕ್ಕಳಿದ್ದಾಗ ಎಲ್ರಿಗೂ ಹಣ್ಣು ಸಿಗ್ತಾ ಇತ್ತು. ಮಾವಿನ ಹಣ್ಣು ನಮ್ಮಲ್ಲಿ ಹಾಸಿಗೆಯಾಗಿ ಈ ಥರ ರೂಮ್ನಲ್ಲಿ ಹಾಸ್ಕೊಂಡು ಇರ್ತಾ ಇತ್ತು. ಮತ್ತೆ ಬಂದವರಿಗೆ ಕೊಡುವುದು ಬೇರೆ, ಮಗಳ ಮನೆಗೆಲ್ಲ ಅದು ತಗೊಂಡೋಗೋದು ಬೇರೆ. ಮಾವಿನ ಹಣ್ಣು, ಹಲಸಿನ ಹಣ್ಣು, ಪೇರಳೆ ಹಣ್ಣುಗಳು ನಮಗೆ ಅಂದರೆ ಮನೆಯಲ್ಲಿ ಮಕ್ಕಳಿಗೆ ಬೇಕಾಗಿ ಅವರಿಗೆ ಆ ಮಕ್ಕಳಿಗೆ ಬೇಕು ಅಂತ ಹೇಳಿ ಬೆಳೆದಿಲ್ಲದ್ರೆ ಆ ಗಿಡಗಳನ್ನು ಯಾಕೆ ಹಾಕ್ತಾ ಇದ್ರು? ಅವರ ಉದ್ದೇಶ ಹಂಗಿತ್ತು. ತಾಯಿ ಅದನ್ನೆಲ್ಲ ಅಂದರೆ ಮಕ್ಕಳಿಗೆ ಪ್ರೀತಿಯಿಂದ ಹಂಚೋದು, ಎಲ್ರಿಗೂ ಅಂದರೆ ಸಮಾಧಾನವಾಗಿ ನಡೆಸ್ಕೊಳ್ಳೋದು, ಅವ್ರಿಗೆ ಬುದ್ಧಿ ಹೇಳೋದು, ಇದೆಲ್ಲ ತಾಯಿಯ ಒಂದಿಷ್ಟು ಪ್ರೀತಿಯನ್ನು ನಾವು ತಾಯಿ ಮುಖೇನ ಕಲಿತದ್ದು. ಅಂದರೆ ಹೇಗೆ ಅನ್ನೋದು ನಾವು ಅನುಭವಿಸಿದ್ದು ಜಾಸ್ತಿ. ತಂದೆಯ ಮುಖೇನ ಪ್ರೀತಿಯನ್ನು ನಾವು ಅನುಭವಿಸಿರಲಿಲ್ಲ. ಮೋಸ್ಟ್ಲಿ ಇದನ್ನು ಪರೋಕ್ಷವಾಗಿ ನಾವು ಅನುಭವಿಸಿದ್ರು, ಆವಾಗ ನಮ್ಮ ಅರಿವಿಗೆ ಬಂದಿರಲಿಲ್ಲ. ಈಗ ಬರ್ತಾ ಇದೆ ಬುದ್ಧಿ ಬಂದ ಮೇಲೆ ಇದು ಪ್ರೀತಿಯಾಗಿತ್ತು ಅನ್ನೋ ಒಂದು ಅದಕ್ಕೆ ಆ ಪರಿಭಾಷೆ ನಮಗೆ ಈಗ ಅರ್ಥವಾಗ್ತಾ ಇದೆ. ಪ್ರೀತಿಗೂ ಇದೊಂದು ಈ ರೀತಿಯ ಒಂದು ಮುಖ ಇತ್ತು ಅನ್ನೋದು. ಹಾಗಾಗಿ ಅವರ ಇದೊಂಥರ
ಸಿಂಹ ಪ್ರೀತಿ ಅದು 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 ಸಿಂಹನ ಮುದ್ದು ಸಿಂಹ ಪ್ರೀತಿ ಅಂತ ಹೇಳ್ತಾರೆ. ಹಾಗಾಗಿ ನೀವು ಅದು ಪರ್ಚಿಸ್ಕೊಳ್ಳಿಕ್ಕೂ ಅದನ್ನು ರೆಡಿ ಇರಬೇಕು, ಅದರಲ್ಲಿ ಅಪ್ಪುಗಳು ನೀವು ಅದರಲ್ಲಿ ಸಿದ್ಧರಿರಬೇಕು. ಹಾಗೆ ಆಯಿ ಪ್ರೀತಿ ಅದು ಬಹಳ ಮೃದುವಾಗಿ ಎಲ್ಲರಿಗೂ ಈಗ ಸಿಟ್ಟು ಬರ್ತಾ ಇರಲಿಲ್ಲ ಅಂತ, ಸಿಟ್ಟು ಬರ್ತಾ ಇತ್ತು, ಬಟ್ ಆಯಿ ಸಿಟ್ಟು ನಾವು ಕೇರ್ ಮಾಡ್ತಾ ಇರಲಿಲ್ಲ. ಇದು ಹೌದು, ಈ ಥರ ಬಹುಶಃ ಅಕ್ಕಂದೆಯಿಂದಲೂ ಆ ಪ್ರೀತಿ ಸಿಕ್ಕಿದೆ ಕಾಣುತ್ತೆ ಬಹಳಷ್ಟು. ಹೌದು, ನಾನು ಬೆಳೀತಾ ಇದ್ದಾವಾಗ ಅಕ್ಕಂದಿರು ಆ್ಯಕ್ಚುಲಿ ನನಗೆ ಮಾರ್ಗದರ್ಶನ ಮಾಡುವರು. ವಿನಾಯಕ ಹಿಂಗೆ ಮಾಡಲಾಗ ಹಿಂಗೆ ಒಂಥರ ಒಂದು ಆಧಿಕಾರಿಕವಾಗಿ ನನ್ನ ಬೆಳವಣಿಗೆಗೆ ಅವರು ನಿಂತವರು ನನ್ನ ಅಕ್ಕಂದಿರು. ಅಂದರೆ ನನ್ನ ಮೇಲೆ ಸದಾ ಗಮನವನ್ನು, ಈಗ ನಾನು ದೊಡ್ಡಕ್ಕ ಸಣ್ಣಕ್ಕ ಅವರು ನಾನು ಬೆಳೆಯುವಾಗ ದೂರ ಇದ್ದರೂ ಸಹ ಇವನು ಏನು ಮಾಡ್ತಾನೆ ಹೇಳುವುದನ್ನು ಅವರು ಪರೋಕ್ಷವಾಗಿ ಒಂಥರ ಅಬ್ಸರ್ವ್ ಮಾಡ್ತಾ ಇರುವಂಥ ಆ ಒಂದು ಜವಾಬ್ದಾರಿ ಅವರಿಗೆ ಯಾವಾಗಲೂ ಇತ್ತು. ಅಫ್ಕೋರ್ಸ್ ನಾನು ಆಮೇಲೆ ಅವ್ರ ಹತ್ರ ಹೋಗಿ ಅವ್ರ ಹತ್ರನೂ ಇದ್ದೆ. ಸಣ್ಣಕ್ಕ ದೊಡ್ಡಕ್ಕ ಅವ್ರ ಮನೆಯಲ್ಲೆಲ್ಲ ಇದ್ದೆ ನಾನು ಆಮೇಲೆ. ಹೌದು, ಆ ಒಂದು ಹಾಗಾಗಿ ಗೌರಕ್ಕೂ ಹಾಗೆ ನನಗದೇ ಅಪ್ಪಕ್ಕ ಅಂತ ಹೇಳಿದ್ನಲ್ಲ ಅವಳು ಹಾಗೆ ಅವರೆಲ್ಲ ಅಕ್ಕಂದಿರು. ಅಫ್ಕೋರ್ಸ್ ತಾದ ನಾನೆಲ್ಲ ಒಟ್ಟಿಗೆ ಬೆಳೆದವರು. ತಂಗಿ ನಾನು ಶಾಲೆ ಕರ್ಕೊಂಡು ಹೋಗ್ತಾ ಇದ್ದೆ ಸಣ್ಣ ಇರ್ತಾಯಿಂದ, ಅವಳಿಗೆ ತಯಾರಿ ಮಾಡ್ಕೊಂಡು ಕರ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ. ಇಡೀ ನಮ್ಮ ಕೇರಿಯ ನನಗಿಂತ ಸಣ್ಣವ್ರ ಮಕ್ಕಳನ್ನೆಲ್ಲ ಶಾಲೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನನಗಿತ್ತು. ನನ್ನ ಕೆಳಗಿನ ಮನೆಯವರೆಲ್ಲ ಬಂದು ನಮ್ಮನೆ ಕೂರ್ತಿದ್ರು, ನಾನು ರೆಡಿ ಲಾಸ್ಟಿಗೆ ಆಗೋದು. ಅವರೆಲ್ಲ ಕರ್ಕೊಂಡು ಆಮೇಲೆ ಹೋಗೋದು, ಆಮೇಲೆ ಕಲ್ವಾಗ ಶಾಲೆಯಿಂದ ಬರೋದು. ಹಿಂಗೆ ಅದೇ ತಮ್ಮನನ್ನು ಒಂದ್ಸಲ ಕೂರಿಸ್ಕೊಂಡು ಸೈಕಲಿಂದ ಕೆಳಗೆ ಬಿದ್ದಿದ್ದೆ, ಅವಂಗೆ ಇನ್ನೂ ಗಾಯ ಇದೆ. ಅದು ಹೌದು ಆವಾಗ ಹಿಂಗೆ ಎಲ್ಲ ಒಟ್ಟಿಗೆ ಅವಾಗ ಆಡಿದ್ದು ಬೆಳೆದದ್ದು. ಹೇಳ್ದಂಗೆ ನಾನು ಮನೆಯಲ್ಲಿದ್ದ ವರ್ಷಗಳು ಬಹುಶಃ ಸೀಮಿತವಾಗಿತ್ತೇನೋ, ಆದರೆ ಆ ಅನುಭವ ನನ್ನನ್ನು ಮುಂದಕ್ಕೆ ಭಾಳಷ್ಟು ಅದರಿಂದ ನಾನು ಕಲಿತ ಅನುಭವಗಳು. ಆ ಅನುಭವಗಳಿಂದಾಗಿ ಎಷ್ಟೋ ಇನ್ನೂ ಕಲಿತಾ ಇದ್ದೇನೆ ಸರ್. ಕೊನೆಯದಾಗಿ ಒಂದು ಕೆಲವು ಹಾಡು ಗುಣಿಗೆ ಅಲ್ಲಿಗೆ. ಖಂಡಿತ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯಮಯ್ಯ, ಪದುಮನಾಭರ ಪಾದ ಭಜನೆ ಸುಖವಯ್ಯ, ಪದುಮನಾಭರ ಪಾದ ಭಜನೆ ಸುಖವಯ್ಯ, ಸುಖವಯ್ಯ, ಸುಖವಯ್ಯ. ಭಾಗ್ಯವಯ್ಯ, ಪದುಮನಾಭರ ಪಾದ ಭಜನೆ ಸುಖವಯ್ಯ, ಪದುಮನಾಭರ ಪಾದ ಭಜನೆ ಸುಖವಯ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಕಲ್ಲಾಗಿ ಇರಬೇಕು ಕಠಿಣ ಭವ ತೋರೆಯೊಳಗೆ, ಬಿಲ್ಲಾಗಿ ಇರಬೇಕು ಬಲ್ಲವರೊಳಗೆ,
ಕಠಿಣ ಭವ ತೋರೆಯೊಳಗೆ ಬಿಲ್ಲಾಗಿ ಇರಬೇಕು ಬಲ್ಲವರೊಳಗೆ. ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು. ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು. ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ. ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ಬುದ್ಧಿಯಲ್ಲಿ ತನು ಮನವ ತಿದ್ದಿಕೊಳ್ಳುತ್ತಿರಬೇಕು. ಮುದ್ದಾಗಿ ಇರಬೇಕು ಮುನಿಯೋಗಿಯೊಳಗೆ. ಬುದ್ಧಿಯಲ್ಲಿ ತನು ಮನವ ತಿದ್ದಿಕೊಳ್ಳುತ್ತಿರಬೇಕು. ಮುದ್ದಾಗಿ ಇರಬೇಕು ಮುನಿಯೋಗಿಗಳಿಗೆ. ಮಧ್ವಮತಾಬ್ದಿಯಲ್ಲಿ ಮೀನಾಗಿ ಇರಬೇಕು. ಮಧ್ವಮತಾಬ್ದಿಯಲ್ಲಿ ಮೀನಾಗಿ ಇರಬೇಕು. ಶುದ್ಧನಾಗಿರಬೇಕು ಕರಣತ್ರಯಗಳಲ್ಲಿ. ಶುದ್ಧನಾಗಿರಬೇಕು ಕರಣತ್ರಯಗಳಲ್ಲಿ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ವಿಷಯ ಭೋಗದ ತೃಣಕ್ಕೆ ಉರಿಯಾಗಿ ಇರಬೇಕು. ವಿಷಯ ಭೋಗದ ತೃಣಕ್ಕೆ ಉರಿಯಾಗಿ ಇರಬೇಕು. ನಿಶಿಹಗಲು ಶ್ರೀಹರಿಯ ಭಜಿಸಬೇಕು. ಹರಿಯ ಭಜಿಸಬೇಕು. ಆ ಆ ನಿಶಿಹಗಲು ಶ್ರೀಹರಿಯ ಭಜಿಸಬೇಕು. ವಸುಧೆಯೋಳು ಪುರಂದರ ವಿಠಲನ ನಾಮವ. ವಸುಧೆಯೋಳು ಪುರಂದರ ವಿಠಲನ ನಾಮವ. ಹಸನಾಗಿ ನೆನೆದು ಹಸನಾಗಿ ನೆನೆದು ಸುಖಿಯಾಗಬೇಕು. ಹಸನಾಗಿ ನೆನೆದು ಸುಖಿಯಾಗಬೇಕು. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ಪದುಮನಾಭನ ಪಾದ ಭಜನೆ ಸುಖವಯ್ಯ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಇದು
ಇದು ಭಾಗ್ಯ. ಧನ್ಯವಾದ. ಈ ಕ್ಷಣ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ, ನಮ್ಮ ಕುಟುಂಬವನ್ನು ನೀವು ಒಂದು ಪೋಣಿಸುವುದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ, ನಮ್ಮಲ್ಲಿರುವ ಒಳಗಿರುವ ನಮ್ಮ ಅಪ್ಪನನ್ನು ನಮಗೆ ನಾವೇ ಹಾಗೂ ಸಹ ಮನಸ್ಕರಾದ ಅನೇಕ ಕೇಳುಗರಿಗೆ ಅನಾವರಣ ಮಾಡಿಕೊಳ್ಳುವ ಒಂದು ಈ ಅವಕಾಶಕ್ಕಾಗಿ ನಿಮ್ಮ ಈ ಶ್ರಮ ಹಾಗೂ ಈ ಶ್ರದ್ಧೆ ನಮಗೆ ಅನುಕರಣೀಯ. ಸದಾ ಕೃತಜ್ಞತೆಗಳು, ಧನ್ಯವಾದಗಳು. ನೀವು ಕೊನೆಗೆ ಹಾಡಿದ ಏನು ಹಾಡಿದೆಯಲ್ಲ ಭಜನೆ, ಇದು ಭಾಗ್ಯ. ಅದು ನನ್ನ ಪಾಲಿಗೂ ಒಂದು ಭಾಗ್ಯವೇ. ಯಾಕೆಂದರೆ ನನ್ನ ಬದುಕಿಗೆ ಹಾಸುಹೊಕ್ಕಾಗಿ ಒಂದು ತಂದೆಯ ಸ್ಥಾನದಲ್ಲಿ ನಿಂತವರು ಕಲಬ ಗೋವಿಂದ ಹೆಗಡೆಯವರು. ಹಾಗಾಗಿ ಇದು ನನ್ನ ಈ ಸ್ಮರಿಸುವಿಕೆ ಅದು ಒಂದು ರೀತಿಯ ಪುಣ್ಯದ ಕೆಲಸ ಅಂತ ಮಾಡಿದ್ದು ನಾನು. ಹಾಗಾಗಿ ವೀಕ್ಷಕರೇ, ಇಲ್ಲಿಯವರೆಗೆ ಕಲಬ ಕುಟುಂಬ ಬಹುಶಃ ರಾಜ್ಯ ಮತ್ತು ದೇಶದಲ್ಲಿಯೇ ಸಾಂಸ್ಕೃತಿಕವಾಗಿ ತನ್ನ ವೈಶಿಷ್ಟ್ಯಪೂರ್ಣವಾದಂಥ ಒಂದು ಹಿನ್ನೆಲೆಯನ್ನು ಮತ್ತು ಅದು ಈ ಸಮಾಜಕ್ಕೆ, ಈ ಸಂಸ್ಕೃತಿಗೆ ಒಂದು ಮಾದರಿ ಕೂಡ. ಒಬ್ಬ ವ್ಯಕ್ತಿ ತನ್ನ ಎಲ್ಲ ಕಷ್ಟ ನಷ್ಟ, ಹೋರಾಟ, ಸವಾಲು, ಆಪಾದನೆ ಇವೆಲ್ಲವನ್ನು ನೀಗಿ ಕೊನೆಗೂ ಈ ಕುಟುಂಬವನ್ನು ಇವತ್ತಿಗೂ ಅವರ 100 ವರ್ಷಗಳ ಈ ಒಂದು ಚಾರಿತ್ರಿಕ ಸಂದರ್ಭದಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನು ಸ್ಮರಿಸ್ತೇವೆ ಅಂತಂದರೆ ಅದು ಸ್ಮರಣೆಗೆ ಯೋಗ್ಯ ಅಂತ ಅರ್ಥ. ಆ ಸ್ಮರಿಸುವಿಕೆ ವರ್ತಮಾನದ ಸಮಾಜಕ್ಕೆ ಅದು ದಾರಿದೀಪ ಆಗಬೇಕು, ಆಗತ್ತೆ, ಆಗುವ ಯೋಗ್ಯತೆ ಇದೆ ಅನ್ನೋದರ ಅರ್ಥ ಅದು. ಹಾಗಾಗಿ ಅದನ್ನು, ಆ ಸ್ಮರಣೆಯನ್ನು ನನ್ನ ಚಾನಲ್ ಮೂಲಕ ನಾನು ಮಾಡಿದ್ದು ಯಾಕೆ ಅಂತಂದರೆ, ನಾವು ಇಂಥ ಪರಿಸರದಲ್ಲಿ ಬದುಕಿದ್ದೆವು. ನನ್ನ ಬದುಕು, ನನ್ನ ಭಾವ, ಮತ್ತು ನನ್ನ ವ್ಯಕ್ತಿತ್ವ ಏನಾದರೂ ನಿಮಗಿಷ್ಟ ಆಗುವ ರೀತಿಯಲ್ಲಿ ಇವತ್ತು ನಿರೂಪಗೊಂಡಿದೆ ಅಂತ ಆದರೆ ಅದು ಕಲಬ ಗೋವಿಂದ ಹೆಗಡೆಯವರ ಮನೆಯ ಅನ್ನ ಮತ್ತು ಪ್ರೀತಿ ಎಲ್ಲವೂ ಅದಕ್ಕೆ ಕಾರಣವಾಗಿದೆ. ನಾನು ಅಂತಲ್ಲ, ನನ್ನಂಥ ಅನೇಕರು. ಅದಕ್ಕೆ ಒಂದು ಬಹಳ ಉಜ್ವಲವಾದ ನಿದರ್ಶನ ಅಂತಂದರೆ ತುಳಸಾಣಿ ಮರಾಠಿಗರು. ಮರಾಠಿಗರನ್ನು ಬಹುತೇಕ ಜನ ಅವರನ್ನು ಕಾಡಿನಲ್ಲಿರುವವರು, ದಡ್ರು ಅಂತ ಈ ಥರದ ವ್ಯಾಖ್ಯಾನಿಸುತ್ತಾರೆ. ಆದರೆ ಕಲಬ ಗೋವಿಂದ ಹೆಗಡೆಯವರು, ನೀವು ಬುದ್ಧಿವಂತರಿದ್ದೀರಿ, ಕ್ರಿಯಾಶೀಲರಿದ್ದೀರಿ, ಕೃಷಿಕರಿದ್ದೀರಿ, ಆದರೆ ನಿಮಗೆ ನೀವು ಏನು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ತಗೊಂಡೋಗಿ 4 ತೆಂಗಿನ ಗಿಡ, ತಗೊಂಡೋಗಿ 4 ಅಡಿಕೆ ಗಿಡ, ಅದನ್ನು ನೀವು ನೆಟ್ಟು ಬದುಕನ್ನು ಕಟ್ಟಬಲ್ಲಿರಿ, ನಿಮಗೆ ಆ ತಾಕತ್ತಿದೆ ಅಂತ ಅವರ ಆತ್ಮಪ್ರಜ್ಞೆಯನ್ನು ಎತ್ತಿ ಬಡಿದು ಅವರೊಳಗಿನೇ ಒಂದು ವ್ಯಕ್ತಿತ್ವವನ್ನು ಹುಟ್ಟು ಹಾಕದಿದ್ದರೆ ಅದು ಗೋವಿಂದ ಹೆಗಡೆಯವರು ಬಹಳ ದೊಡ್ಡ ಕೆಲಸ. ಹಾಗಾಗಿ ಗೋವಿಂದ ಹೆಗಡೆಯವರನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಅದೊಂದು ವಿಶಾಲವಾದ ಪ್ರಪಂಚ. ಇನ್ನು ಅದನ್ನು ಅರ್ಥ ಮಾಡಿಕೊಳ್ಳದೇನೆ ನಮ್ಮ ಹಕ್ಕೆಹೊಳ್ಳಿ ಭಾಗವತಿಗೆ ಮಾಡ್ತಾ ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಳ್ಳೋರಿಗೆ ಗೋವಿಂದ ಹೆಗಡೆ ಒಂದು ದೊಡ್ಡ ನಿಗೂಢ ಜಗತ್ತು. ಹಾಗಾಗಿ ಆ ನಿಗೂಢ ಜಗತ್ತಿನ ಇವತ್ತಿನವರೆಗಿನ ಪ್ರಯಾಣ ನನಗೆ ಆತ್ಮಸಂತೋಷವನ್ನು ಕೊಟ್ಟಿದೆ. ಬಹುಶಃ ಅವರ ಆತ್ಮಕ್ಕೆ ಇದೊಂದು ಒಳ್ಳೆಯ ಶ್ರದ್ಧಾಂಜಲಿ ಅಂತ ನಾನು ಭಾವಿಸಿದ್ದೇನೆ. ನಿಮ್ಮೆಲ್ಲರಿಗೂ ನಾನು ಆ ಮೂಲಕ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಯಾಕೆಂದರೆ ಇದೊಂದು ಅನೂಹ್ಯವಾದಂಥ ಸೋಷಲ್ ಮೀಡಿಯಾದಲ್ಲಿ ಬೇರೆಯೇ ಆದಂಥ ಒಂದು ಪದರಿನ ಕೆನೆ ಇದು. ಇದನ್ನು ಯಾರೋ ಒಂದಿಷ್ಟು ವ್ಯೂಸ್ ಆಗುತ್ತೆ, ಯಾರೋ ಒಂದು ಇದು ಮಾಡ್ತಾರೆ, ಅದನ್ನೇ ಯೋಚನೆ ಮಾಡಿದ್ದ ಸರಣಿಯೇ ಅಲ್ಲ. ಇದು ನನ್ನ ತೃಪ್ತಿಗೋಸ್ಕರ ಮಾಡಿದ್ದು. ಇಂಥ ಕುಟುಂಬ ಮತ್ತೆ ಮತ್ತೆ ಹುಟ್ಟಬೇಕು, ಇಂಥ ಕುಟುಂಬ ಮತ್ತೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಕುಟುಂಬಕ್ಕೆ ನನ್ನ ಮತ್ತೊಮ್ಮೆ ಅಭಿನಂದಿಸ್ತಾ ನನ್ನ ಈ ಸರಣಿಯನ್ನು ಮುಗಿಸ್ತಾ ಇದ್ದೇನೆ. ಕೊನೆಯದಾಗಿ ವಿನಾಯಕನ ಮಾತಾಡಿಸಿದ್ದು ಗಣಪತಿಗೂ ಖುಷಿಯಾಗಿದೆ. ಬಹಳ ಸಂದರ್ಭಿಕವಾದದ್ದು. ನಮಸ್ತೆ.